ನಮಸ್ಕಾರ. ಈ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಇವತ್ತು ನಾವು ಯಾವುದೇ ಬೋರಿಂಗ್ ಟೆಕ್ನಾಲಜಿ ಕ್ಲಾಸ್ ಮಾಡ್ತಾ ಇಲ್ಲ. ಬದಲಾಗಿ ನಮ್ಮೆಲ್ಲರ ದಿನನಿತ್ಯದ ಕೆಲಸಗಳನ್ನ ಚುಟುಕಾಗಿ, ಸ್ಮಾರ್ಟ್ ಆಗಿ ಮುಗಿಸಲು ಸಹಾಯ ಮಾಡುವಂಥ ಒಂದಿಷ್ಟು ಫ್ರೀ ಮತ್ತು ಪವರ್ಫುಲ್ ಎಐ ಟೂಲ್ ಕಿಟ್ ಬಗ್ಗೆ ಮಾತಾಡೋಣ. ಇದೊಂದು ರೀತಿಯಲ್ಲಿ ನಮ್ಮ ಜೊತೆಯಲ್ಲೇ ಕುಳಿತು ಕೆಲಸ ಮಾಡುವ ಡಿಜಿಟಲ್ ಸಹಾಯಕನಿದ್ದ ಹಾಗೆ. ಬನ್ನಿ ಶುರು ಮಾಡೋಣ. ಇಷ್ಟೆಲ್ಲ ಎಐ ಟೂಲ್ಸ್ ಇದೆಯಲ್ಲ, ಇದರಲ್ಲಿ ನಿಜವಾಗ್ಲೂ ನಮ್ಮ ಟೈಮ್ ಸೇವ್ ಮಾಡೋ ಟೂಲ್ಸ್ ಯಾವುದು? ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಇಲ್ಲಿ ಎಐ ಅನ್ನೋದು ಯಾವುದೋ ಫ್ಯೂಚರ್ ಕಾನ್ಸೆಪ್ಟ್ ಅಲ್ಲ. ನಮ್ಮ ತಲೆಯಲ್ಲಿರೋ ಐಡಿಯಾಗಳನ್ನ ರಿಯಾಲಿಟಿಯಾಗಿ ಬದಲಾಯಿಸುವ, ಕೆಲಸದ ಭಾರ ಕಡಿಮೆ ಮಾಡುವ ಪ್ರಾಕ್ಟಿಕಲ್ ಟೂಲ್ಸ್ ಬಗ್ಗೆ ಮಾತ್ರ ನಾವು ಇವತ್ತು ಫೋಕಸ್ ಮಾಡ್ತಾ ಇದ್ದೀವಿ. ಓಕೆ, ಕಲಿಯುವಾಗ ಯಾವುದೇ ಗೊಂದಲ ಆಗ್ಬಾರದು ಅಂತ ಈ ಮಾಹಿತಿಯನ್ನ 5 ಸಿಂಪಲ್ ಭಾಗಗಳಾಗಿ ನೋಡೋಣ. ಮೊದಲನೆಯದ್ದು ಎಐ ಕ್ರಾಂತಿ, ಆಮೇಲೆ ದಿನನಿತ್ಯದ ಕೆಲಸಗಳ ವೇಗ ಹೆಚ್ಚಿಸೋದು, ಡೀಪ್ ರಿಸರ್ಚ್ ಮತ್ತು ಸ್ಮಾರ್ಟ್ ಕೋಡಿಂಗ್, ಕ್ರಿಯೇಟಿವ್ ಆಡಿಯೋ ವಿಡಿಯೋ ಮತ್ತು ಕೊನೆಯದಾಗಿ ಸ್ಪೆಷಲ್ ಆಗಿ ನಮ್ಮ ಕನ್ನಡಕ್ಕಾಗಿ ಇರೋ ಎಐ ಟೂಲ್ಸ್. ಮೊದಲನೇ ವಿಭಾಗ ಎಐ ಕ್ರಾಂತಿ ಇಲ್ಲೇ ಇದೆ. ಈ ಎಐ ಟೂಲ್ಸ್ ಕೇವಲ ಸಾಫ್ಟ್ವೇರ್ಗಳಲ್ಲ. ನಾವೇನಾದ್ರೂ ಕೆಲಸ ಮಾಡ್ತಾ ಕೂತಾಗ ವಿದ್ಯಾರ್ಥಿಗಳು ಮತ್ತು ಪ್ರೊಫೆಷನಲ್ಗಳ ಪಕ್ಕದಲ್ಲೇ ಕೂತು ಗೈಡ್ ಮಾಡುವ, ಬೋರಿಂಗ್ ಕೆಲಸಗಳನ್ನೆಲ್ಲ ಮುಗಿಸಲು ಸಹಾಯ ಮಾಡುವ ಒಬ್ಬ ಎಕ್ಸ್ಪರ್ಟ್ ಮೆಂಟರ್ ಇದ್ದ ಹಾಗೆಯೂ ಕೆಲಸ ಮಾಡುತ್ತಾರೆ. ಎರಡನೇ ವಿಭಾಗ ಆಟೋಮೇಟಿಂಗ್ ದ ಮಂಡೇನ್, ಅಂದ್ರೆ ನಮ್ಮ ದಿನನಿತ್ಯದ ಕೆಲಸಗಳ ವೇಗ ಹೆಚ್ಚಿಸೋದು. ಪ್ರತಿದಿನ ನೂರಾರು ಇಮೇಲ್ ಕಳಿಸೋದು, ಡೇಟಾ ಆರ್ಗನೈಸ್ ಮಾಡೋದು, ಇವೆಲ್ಲ ಎಷ್ಟು ಕಿರಿಕಿರಿ ಅಲ್ವಾ? ಇಂತಹ ರಿಪೀಟೆಡ್ ಕೆಲಸಗಳನ್ನ ಆಟೋಮ್ಯಾಟಿಕ್ ಆಗಿ ಕಡಿಮೆ ಮಾಡೋಕ್ಕೆ ಈ ಟೂಲ್ಸ್ ಹೇಗೆ ಸಹಾಯ ಮಾಡ್ತವೆ ಅಂತ ಈಗ ನೋಡೋಣ. ಇಲ್ಲೊಂದು ಅದ್ಭುತವಾದ ಲಿಸ್ಟ್ ಇದೆ. ಇವುಗಳೇ ನಮ್ಮ ಪ್ರೊಡಕ್ಟಿವಿಟಿ ಚಾಂಪಿಯನ್ಸ್: ಗೂಗಲ್ ಜೆಮಿನೈ, ಝಾಪಿಯರ್, ಗೂಗಲ್ ಎಐ ಸ್ಟುಡಿಯೋ ಹಾಗೆ ಚಾಟ್ ಜಿಪಿಟಿ. ಇವೆಲ್ಲ ನಮ್ಮ ಡೈಲಿ ವರ್ಕ್ ಫ್ಲೋಗೆ ಹೇಗೆ ಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕಂಪ್ಲೀಟ್ ಬರ್ಡ್ಸ್ ಐ ವ್ಯೂ ಇಲ್ಲಿದೆ. ಉದಾಹರಣೆಗೆ ಝಾಪಿಯರ್ ಅಥವಾ ಝೇಪಿಯರ್ ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡೋಣ. ಕೆವಿನ್ ಕುಕಿ ಕಂಪನಿ ಅಂತ ಒಂದು ಉದಾಹರಣೆ ತಗೊಂಡ್ರೆ, ಅಲ್ಲಿ ಯಾರಾದ್ರೂ ಕಸ್ಟಮರ್ ಬಂದು ಒಂದು ಫಾರ್ಮ್ ಫಿಲ್ ಮಾಡಿದ ತಕ್ಷಣ ಅವರಿಗೆ ಆಟೋಮ್ಯಾಟಿಕ್ ಆಗಿ ಒಂದು ಪರ್ಸನಲೈಸ್ಡ್ ಇಮೇಲ್ ಹೋಗಬೇಕು. ಇದಕ್ಕೇನ್ ಮಾಡಬೇಕು? ಝಾಪಿಯರ್ನಲ್ಲಿ ಸೈನ್ ಇನ್ ಆಗಿ ಫಾರ್ಮ್ ಸಬ್ಮಿಷನ್ ಟ್ರಿಗರ್ ಸೆಟ್ ಮಾಡಿ ಜಿಮೇಲ್ಗೆ ಒಂದು ಪ್ರಾಂಪ್ಟ್ ಟೈಪ್ ಮಾಡಿದ್ರೆ ಸಾಕು. ಉಳಿದ ಕೆಲಸ ತಾನಾಗಿಯೇ ಆಗತ್ತೆ. ಇವೆಲ್ಲ ಸೇರಿ ಪಕ್ಕಾ ಅಸಿಸ್ಟೆಂಟ್ ತರಾನೇ ಕೆಲಸ ಮಾಡ್ತವೆ. ಗೂಗಲ್ ಜೆಮಿನೈ ನೇರವಾಗಿ ಗೂಗಲ್ ಡಾಕ್ಸ್, ಜಿಮೇಲ್ ಜೊತೆ ಡೀಪ್ ಆಗಿ ಇಂಟಿಗ್ರೇಟ್ ಆಗಿದೆ. ಅಷ್ಟೇ ಅಲ್ಲ, ದೊಡ್ಡ ಯೂಟ್ಯೂಬ್ ವಿಡಿಯೋಗರನ್ನ ಟೈಮ್ ಸ್ಟ್ಯಾಂಪ್ ಸಮೇತ ಶಾರ್ಟ್ ಆಗಿ ಸಮರೈಸ್ ಕೂಡ ಮಾಡುತ್ತೆ. ಇನ್ನು ಗೂಗಲ್ ಎಐ ಸ್ಟುಡಿಯೋ ಅಂತೂ ಒಂದು ಲೈವ್ ಟ್ಯೂಟರ್ ಇದ್ದ ಹಾಗೆ. ಎಕ್ಸೆಲ್ ಪಿವಟ್ ಟೇಬಲ್ ಕಲಿಬೇಕು ಅಂದ್ರೆ ಮೊದಲು ಆ A1 ಸೆಲ್ ಕ್ಲಿಕ್ ಮಾಡಿ ಆಮೇಲೆ ಇನ್ಸರ್ಟ್ ಟ್ಯಾಬ್ಗೆ ಹೋಗಿ ಅಂತ ಸ್ಕ್ರೀನ್ ನೋಡ್ಕೊಂಡೇ ಹೇಳ್ಕೊಡುತ್ತೆ. ಇನ್ನು ಚಾಟ್ ಜಿಪಿಟಿಯ ಕ್ಯಾನ್ವಸ್ ಫೀಚರ್ ಮೂಲಕ ಡಾಕ್ಯುಮೆಂಟ್ ಎಡಿಟಿಂಗ್ ಮಾಡ್ಬೋದು, ಜೊತೆಗೆ ಇಮೇಜ್ ಅಪ್ಲೋಡ್ ಮಾಡಿ ಸೇಲ್ಸ್ ರಿಪೋರ್ಟ್ಗಳನ್ನು ಕ್ಷಣಾರ್ಧದಲ್ಲಿ ಅನಲೈಸ್ ಮಾಡ್ಬೋದು. ಮೂರನೇ ವಿಭಾಗ ಡೀಪ್ ರಿಸರ್ಚ್ ಮತ್ತು ಸ್ಮಾರ್ಟ್ ಕೋಡಿಂಗ್. ಬೇಸಿಕ್ ಕೆಲಸಗಳೆಲ್ಲ ಆಯ್ತು. ಈಗ ನಿಖರವಾದ ಡೇಟಾ ಬೇಕಾಗಿರುವ ಜರ್ನಲಿಸ್ಟ್ಗಳಿಗೆ, ರಿಸರ್ಚರ್ಗಳಿಗೆ ಮತ್ತು ಡೆವಲಪರ್ಗಳಿಗೆ ಬೇಕಾದ ಹೆವಿ ಲಿಫ್ಟಿಂಗ್ ಟೂಲ್ಸ್ ಕಡೆ ಸ್ವಲ್ಪ ಗಮನ ಹರಿಸೋಣ. ಇಲ್ಲಿ ನಾವು ಗಮನಿಸಬೇಕಾದ ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಚಾಟ್ ಜಿಪಿಟಿ ಮತ್ತು ಡೀಪ್ ಸೀಕ್ ನಡುವಿನ ಸ್ಪಷ್ಟ ವ್ಯತ್ಯಾಸ. ಚಾಟ್ ಜಿಪಿಟಿ ಬಂದು ಡಾಕ್ಯುಮೆಂಟ್ ಎಡಿಟಿಂಗ್, ಇಮೇಜ್ ಪ್ರಾಸೆಸಿಂಗ್ನಲ್ಲಿ ಸಖತ್ ಸ್ಟ್ರಾಂಗ್. ಆದ್ರೆ ಈ ಡೀಪ್ ಸೀಕ್ ಇದೆಯಲ್ಲ, ಇದು ಕಾಂಪ್ಲೆಕ್ಸ್ ಲಾಜಿಕಲ್ ರೀಸನಿಂಗ್, ಕೋಡಿಂಗ್ ಹಾಗೆ ಗಣಿತದ ಸಮಸ್ಯೆಗಳನ್ನ ಸಾಲ್ವ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಈ ಚೈನೀಸ್ ಮೂಲದ ಡೀಪ್ ಸೀಕ್ಗೆ ಕ್ವಾಂಟಮ್ ಫಿಸಿಕ್ಸ್ ಅನ್ನ ಸಿಂಪಲ್ ಆಗಿ ವಿವರಿಸಿ ಅಂತ ಕೇಳಿದ್ರೆ ಅದ್ಭುತವಾಗಿ ಉತ್ತರ ಸಿಗ್ತದೆ. ಅಷ್ಟೇ ಅಲ್ಲ, ಒಂದು ಕಾಂಪ್ಲೆಕ್ಸ್ ಗಣಿತದ ಲೆಕ್ಕ ಕೊಟ್ರೆ, ಉದಾಹರಣೆಗೆ 3ಅನ್ನು 5ರಿಂದ ಗುಣಿಸಿ, 3 ಕೂಡಿ 2ರಿಂದ ಭಾಗಿಸಿ ಅಂದ್ರೆ ಅದು ಬಾರ್ಡ್ಮಾಸ್ ರೂಲ್ ಅಪ್ಲೈ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಆಗಿ ಲೆಕ್ಕಾಚಾರ ಮಾಡಿ ಸರಿಯಾದ ಉತ್ತರ 19 ಅಂತ ಪರ್ಫೆಕ್ಟ್ ಆಗಿ ತೋರಿಸುತ್ತೆ. ಇಂತಹ ರಿಸರ್ಚ್ ಟೂಲ್ಸ್ ಗ್ರೌಂಡ್ ಲೆವೆಲ್ನಲ್ಲಿ ಹೇಗೆ ಸಹಾಯ ಮಾಡ್ತವೆ ಅಂತ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ಶೈಕ್ಷಣಿಕ ವಲಯದಲ್ಲಿ ಉದಾಹರಣೆಗೆ ಇಲ್ಲಿ ಕಾಣ್ತಿರೋ JNN ಕಾಲೇಜ್ ಆಫ್ ಎಂಜಿನಿಯರಿಂಗ್ನಂಥ ಸಂಸ್ಥೆಗಳಲ್ಲಿ ಅಕಾಡೆಮಿಕ್ ಪಬ್ಲಿಕೇಷನ್ಗಳಿಗೆ ಬೇಕಾದ ಕಾಂಪ್ಲೆಕ್ಸ್ ಡೇಟಾವನ್ನ ವಿಶ್ಲೇಷಿಸಲು ಈ ಟೂಲ್ಸ್ ರಿಸರ್ಚರ್ಗಳಿಗೆ ದೊಡ್ಡ ಮಟ್ಟದ ಬೆಂಬಲ ನೀಡ್ತವೆ. ನಿಖರವಾದ ರಿಸರ್ಚ್ ಮಾಡೋಕೆ ಪರ್ಪ್ಲೆಕ್ಸಿಟಿ ಎಐ ಬೆಸ್ಟ್ ಆಪ್ಷನ್. ಇದು ಅಕಾಡೆಮಿಕ್ ಜರ್ನಲ್ಗಳಿಂದ ರಿಯಲ್ ಟೈಮ್ ಡೇಟಾವನ್ನ ಕ್ಲಿಯರ್ ಸೋರ್ಸ್ ಲಿಂಕ್ ಸಮೇತ ನೀಡುತ್ತೆ. ಜರ್ನಲಿಸ್ಟ್ಗಳಿಗೆ ಇದೊಂದು ರಿಯಲ್ ಗೇಮ್ ಚೇಂಜರ್. ಇನ್ನು ಗೂಗಲ್ ಡಾರ್ಕ್ ಬಗ್ಗೆ ಕೇಳಿರ್ಬೋದು. ಸೈಬರ್ ಸೆಕ್ಯೂರಿಟಿ ಎಕ್ಸ್ಪರ್ಟ್ಸ್ ಇದನ್ನ ಬಳಸಿ ಗುಪ್ತವಾಗಿರೋ ಫೈಲ್ಸ್ ಅಂದ್ರೆ ಕೇವಲ ರೋಬೋಟಿಕ್ಸ್ ಮೇಲಿನ PDFಗಳು ಬೇಕು ಅಂತ ಪಿನ್ ಪಾಯಿಂಟ್ ಮಾಡಿ ಹುಡುಕಬಹುದು. ಡೆವಲಪರ್ಗಳಿಗಂತೂ ಗಿಟ್ಹಬ್ ಕೋಪೈಲಟ್ ಎಂಟರ್ಪ್ರೈಸ್ ಇದೆ. ಇದು ವಿಜುವಲ್ ಸ್ಟುಡಿಯೋ ಕೋಡ್ನಲ್ಲಿ ಕೋಡ್ ನ್ಯಾವಿಗೇಟ್ ಹಾಗೂ ಆಟೋ ಕಂಪ್ಲೀಟ್ ಮಾಡುತ್ತೆ.
4ನೇ ವಿಭಾಗ ಕ್ರಿಯೇಟಿವ್ ಆಡಿಯೋ ಮತ್ತು ವಿಡಿಯೋ. ದುಬಾರಿ ಎಕ್ವಿಪ್ಮೆಂಟ್ ಇಲ್ಲ, ಟೆಕ್ನಿಕಲ್ ನಾಲೆಜ್ ಇಲ್ಲ, ಆದ್ರೂ ಸ್ಟುಡಿಯೋ ಕ್ವಾಲಿಟಿ ಮೀಡಿಯಾ ಕ್ರಿಯೇಟ್ ಮಾಡ್ಬೇಕಾ? ಅದಕ್ಕೂ ಒಂದ್ ದಾರಿ ಇದೆ. ಇಲ್ಲಿರೋದು ನಮ್ಮ ಕ್ರಿಯೇಟಿವ್ ಟೂಲ್ ಕಿಟ್. ಸೋರಾ, ಆಡಿಯೋ, 11 ಲ್ಯಾಬ್ಸ್ ಮತ್ತೆ ಡಿಸ್ಕ್ರಿಪ್ಟ್. ಇವೆಲ್ಲ ಇದ್ರೆ ದೊಡ್ಡ ಕ್ಯಾಮ್ರಾ, ಮೈಕ್ ಅಥವಾ ದಿನಗಟ್ಲೆ ಬೋರಿಂಗ್ ಎಡಿಟಿಂಗ್ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ಹೆಲೋ, ಬೈ ಕುಕೀಸ್ ಫ್ರಮ್ ಕೆವಿನ್ ಕುಕಿ ಕಂಪನಿ. ಈ ಮಾತನ್ನ ಒಮ್ಮೆ ಗಮನಿಸೋಣ. 11 ಲ್ಯಾಬ್ಸ್ AI ಜನರೇಟ್ ಮಾಡಿರೋ ಧ್ವನಿಯಲ್ಲಿರೋ ಆ ಫೀಲ್, ಆ ಇಂಟೊನೇಷನ್ ಎಷ್ಟು ನ್ಯಾಚುರಲ್ ಆಗಿದೆ ಅಲ್ವಾ? ಇದು ಮನುಷ್ಯರ ಧ್ವನಿಗೂ AI ಧ್ವನಿಗೂ ವ್ಯತ್ಯಾಸನೇ ಗೊತ್ತಾಗದಷ್ಟು ಪರ್ಫೆಕ್ಟ್ ಆಗಿದೆ. ಕಂಟೆಂಟ್ ಕ್ರಿಯೇಟರ್ಗಳಿಗೆ ಇದೊಂದು ದೊಡ್ಡ ಶಕ್ತಿ. ಇಲ್ಲಿ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಏನಂದ್ರೆ, ವಿಡಿಯೋ ಎಡಿಟ್ ಮಾಡೋದು ಈಗ ಒಂದು ಸಿಂಪಲ್ ವರ್ಡ್ ಡಾಕ್ಯುಮೆಂಟ್ ಎಡಿಟ್ ಮಾಡಿದಷ್ಟು ಸುಲಭ. ಆಡಿಯೋ ಅನ್ನೋ ಟೂಲ್ ಬಳಸಿ ಕುಕೀಸ್ ಬಗ್ಗೆ ಒಂದು ಖುಷಿಯಾದ ಪಾಪ್ ಸಾಂಗ್ ರೆಡಿ ಮಾಡಬಹುದು. ಡಿಸ್ಕ್ರಿಪ್ಟ್ನಲ್ಲಂತೂ ಟೆಕ್ಸ್ಟ್ ಡಿಲೀಟ್ ಮಾಡಿದರೆ ಸಾಕು, ವಿಡಿಯೋದಲ್ಲಿ ಆ ಭಾಗ ಕೂಡ ಆಟೋಮ್ಯಾಟಿಕ್ ಆಗಿ ಎಡಿಟ್ ಆಗ್ಬಿಡುತ್ತೆ. ಮಾತಾಡುವಾಗ ಏನಾದ್ರೂ ತಪ್ಪು ಮಾಡಿದ್ರೆ ಓವರ್ಡಬ್ ಫೀಚರ್ ಬಳಸಿ ಟೈಪ್ ಮಾಡಿ ಸರಿಪಡಿಸಬಹುದು. ಜೊತೆಗೆ ಒಂದೇ ಕ್ಲಿಕ್ನಲ್ಲಿ ಸ್ಟುಡಿಯೋ ಸೌಂಡ್ ಆನ್ ಮಾಡಿದ್ರೆ ಆಡಿಯೋ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. 5ನೇ ಹಾಗೂ ಕೊನೆಯ ವಿಭಾಗ ನಮ್ಮೆಲ್ಲರಿಗೂ ತುಂಬಾನೇ ಹತ್ತಿರವಾದ ವಿಚಾರ, ವಿಶೇಷವಾಗಿ ನಮ್ಮ ಕನ್ನಡಕ್ಕಾಗಿ ಮತ್ತು ಸ್ಥಳೀಯ ಕಂಟೆಂಟ್ ಕ್ರಿಯೇಷನ್ಗಾಗಿ ಇರುವ AI ಟೂಲ್ಸ್. ಇಲ್ಲಿರೋದು ನಮ್ಮ ಲೋಕಲ್ AI ಪ್ಲಾಟ್ಫಾರ್ಮ್ಗಳು Wverse, A1.art ಮತ್ತು ಪಾಂಡಾಸಿರಿ. ವಿದ್ಯಾರ್ಥಿಗಳಿಗೆ, ವೃತ್ತಿಪರರಿಗೆ ಹಾಗೂ ಕ್ರಿಯೇಟರ್ಗಳಿಗೆ ನಮ್ಮದೇ ಭಾಷೆಯಲ್ಲಿ ನಮ್ಮ ಸಂಸ್ಕೃತಿಗೆ ತಕ್ಕ ಹಾಗೆ ಕಂಟೆಂಟ್ ಕ್ರಿಯೇಟ್ ಮಾಡೋಕೆ ಇವು ಹೇಳಿ ಮಾಡಿಸಿದಂತಿವೆ. ಲೋಕಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿಗೆ ಹಾಗೂ ಕಂಟೆಂಟ್ ಕ್ರಿಯೇಟರ್ಗಳಿಗೆ ಭಾಷೆಯ ಅಡೆತಡೆ ಇಲ್ಲದೆ ತಮ್ಮ ಐಡಿಯಾಗಳನ್ನ ಜನರಿಗೆ ತಲುಪಿಸಲು ಈ ಕನ್ನಡ AI ಟೂಲ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾ ಇವೆ ಅನ್ನೋದು ನಿಜಕ್ಕೂ ಹೆಮ್ಮೆಯ ವಿಚಾರ. ಡಬ್ವರ್ಸ್ನಲ್ಲಿ 30ಕ್ಕೂ ಹೆಚ್ಚು ಭಾಷೆಗಳ ಸಪೋರ್ಟ್ ಇದೆ. ಡಾಕ್ಯುಮೆಂಟ್ರಿ, ಇ-ಲರ್ನಿಂಗ್ ಅಥವಾ ನ್ಯೂಸ್ ವಿಡಿಯೋಗಳಿಗೆ ಅಪ್ಪಟ ಮನುಷ್ಯರ ಹಾಗೆ ಮಾತಾಡುವ ಕನ್ನಡ ಧ್ವನಿಯನ್ನ ಮಲ್ಟಿ ಸ್ಪೀಕರ್ ಆಪ್ಷನ್ಗಳೊಂದಿಗೆ ಪಡೆಯಬಹುದು. ಇನ್ನು A1.art ಇದೆಯಲ್ಲ, ಇದು ಫ್ಲಕ್ಸ್ ಕಾಂಪೊನೆಂಟ್ಸ್ ಮತ್ತು 50ಕ್ಕೂ ಹೆಚ್ಚು ಫಿಲ್ಟರ್ಸ್ ಬಳಸಿ ಭರ್ಜರಿ ಕನ್ನಡ ಆರ್ಟ್ ಜನರೇಟ್ ಮಾಡುತ್ತೆ. ಪ್ಯಾಂಡಾಸಿರಿ ಅನ್ನೋದು ಕನ್ನಡದ ಟ್ರಾನ್ಸ್ಲೇಷನ್, ಪ್ರಬಂಧ, ಹೋಮ್ವರ್ಕ್ಗಳಿಗೆ ಸಹಾಯ ಮಾಡೋ ಚಾಟ್ ಬಾಟ್. ಬೆಸ್ಟ್ ಪಾರ್ಟ್ ಏನಂದ್ರೆ, ಇವೆಲ್ಲದ್ರಲ್ಲೂ ಪ್ರತಿದಿನ ಫ್ರೀ ಕ್ರೆಡಿಟ್ ಸಿಗುತ್ತೆ. ಜೇಬಿಂದ ಕಾಸು ಹಾಕೋ ಟೆನ್ಷನ್ ಇಲ್ಲ. ಸೊ ಐಡಿಯಾ ಬಂತು ಅಂದ್ರೆ ಅದನ್ನ ರಿಯಾಲಿಟಿ ಮಾಡೋದಕ್ಕೆ ಈಗ ಯಾವುದೇ ಅಡೆತಡೆ ಇಲ್ಲ. ಹಾಗಾದ್ರೆ ಈ ಅದ್ಭುತವಾದ ಉಚಿತ ಟೂಲ್ಗಳನ್ನು ಬಳಸ್ಕೊಂಡು ನಡೆಯುವ ಮೊದಲ AI ಪ್ರಯೋಗ ಯಾವುದಾಗಿರ್ಬೋದು? ಇದ್ರ ಬಗ್ಗೆ ಖಂಡಿತ ಯೋಚಿಸಬೇಕಿದೆ. ಈ ಟೂಲ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಹೊಸದನ್ನು ಕಲಿಯೋಣ. ಈ ಎಕ್ಸ್ಪ್ಲೇನರ್ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇವೆ. ಧನ್ಯವಾದಗಳು.